Hello everyone, welcome back to Sankala ಯೂಟ್ಯೂಬ್ ಚಾನಲ್. ಯೂಶ್ವಲಿ ನಾರ್ಮಲ್ ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ತಿಂದು ಬೇಜಾರಾಗುತ್ತೆ. ಸೊ ಆ ಟೈಮಲ್ಲಿ ಈ ಥರ ಮ್ಯಾಂಗ್ಳೂರ್ ಸ್ಪೆಷಲ್ ಆದಂತಹ ನೀರು ದೋಸೆನ ಟ್ರೈ ಮಾಡಿ ಮನೆ ಒಳಗಡೆ. ತುಂಬ ಅಂದ್ರೇ ತುಂಬ ರುಚಿಯಾಗಿರುತ್ತೆ. ಸೊ ಇವತ್ತು ಬಂದುಬಿಟ್ಟು ನಾನು ನೀರು ದೋಸೆ ಆಮೇಲೆ ಕಾಯಿ ಚಟ್ನಿದು ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನಾನು ರೇಷನ್ ರೈಸ್ನ ತೊಗೊಂಡಿದ್ದೀನಿ, ಒಂದು ಪಾವ್ ಆಗೋಷ್ಟು. ಆ ರೈಸ್ನ ನಾನು ಓವರ್ ನೈಟು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಅಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನ ಓವರ್ ನೈಟು ಸೋಕ್ ಮಾಡಿದ್ದೀನಿ. ಇದು ನಾರ್ಮಲ್ ದೋಸೆ ಥರ ಅಲ್ಲ ಆ್ಯಕ್ಚುಲಿ. ಸೊ ಓವರ್ ನೈಟ್ ಸೋಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವಾಗ ದೋಸೆ ಮಾಡ್ತೀವಲ್ವ ಆ ಟೈಮಲ್ಲಿ ಈ ಅಕ್ಕಿನ ನೀಟಾಗಿ ನಾವು ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡಾದ ನಂತರ ಇದನ್ನು ನಾವು ಹಿಟ್ಟನ್ನು ರುಬ್ಕೊಳ್ಬೇಕು. ಯೂಶ್ವಲಿ ನಾರ್ಮಲ್ ದೋಸೆಗೆ ನಾವು ಫರ್ಮೆಂಟೇಷನ್ ಆಗೋಕ್ಕೆ ಓವರ್ ನೈಟು ಇಟ್ಟಿರ್ತೀವಿ ರುಬ್ಕೊಂಡ್ಬಿಟ್ಟು. ಬಟ್ ನೀರು ದೋಸೆ ಮಾಡ್ಕೊಳ್ಳೋಕ್ಕೆ ಯಾವಾಗ ಮಾಡ್ತೀವಿ ಆ ಟೈಮಲ್ಲೇ ನಾವು ಸೋಕ್ ಮಾಡಿರೋಂಥ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೊಳೆದಿಟ್ಕೊಂಡು ಬಿಟ್ಟಿರೋಂಥ ಅಕ್ಕಿನ ಬೆಳಗ್ಗೆ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಅದಕ್ಕೆ ಹಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ದೋಸೆಗೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕಾಯಿ ಹಾಕಿದರೆ ದೋಸೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಈ ಅಕ್ಕಿಗೆ ಸ್ವಲ್ಪ ಹಸಿದು ಫ್ರೆಶ್ ಕಾಯಿನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನ ರುಬ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ವ, ಇಲ್ಲಿ ಹಿಟ್ಟನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಫೈನ್ ಪೇಸ್ಟಾಗಿ ನಾವು ನಾರ್ಮಲ್ ದೋಸೆಗೆ ಯಾವ ಥರ ರುಬ್ಕೊಳ್ತೀವಿ ಅದೇ ಥರನೇ ನಾವು ದೋಸೆ ಹಿಟ್ಟನ್ನ ರುಬ್ಕೊಳ್ಬೇಕು. ಸೊ ಅದನ್ನ ನಾನು ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಹಿಟ್ಟು ರುಬ್ಬಿ ಆಯಿತು. ಇದಕ್ಕೆ ನಾನು ಮುಂಚೆನೇ ಹೇಳ್ದಂಗೆ ಇವತ್ತು ಮಾಡ್ತಿರೋದು ನೀರು ದೋಸೆ. ಹೆಸರಲ್ಲೇ ಇದೆ ನೀರು ದೋಸೆ ಅಂದರೆ ಹಿಟ್ಟು ತುಂಬಾ ನೀರಾಗಿರಬೇಕು, ತೆಳುವಾಗಿರಬೇಕು. ಅದಕ್ಕಾಗಿ ನಾವು ಈ ಹಿಟ್ಟಿಗೆ ತುಂಬಾ ನೀರನ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಎಷ್ಟು ನೀರಾಗಿರುತ್ತೆ ಅಷ್ಟು ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ತುಂಬ ಅಂದ್ರೇ ತುಂಬ ತೆಳುವಾಗಿ ನಾವು ಮಾಡ್ಕೊಳ್ಬೇಕು ಹಿಟ್ಟನ್ನ. ಸೊ ನಾನು ಈ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ಚಟ್ನಿನ ರೆಡಿ ಮಾಡಿಕೊಂಡೆ. ಚಟ್ನಿ ಮಾಡಿದ ನಂತರ ನಾನು ದೋಸೆನ ಬಿಸಿ ಬಿಸಿಯಾಗಿ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಚಟ್ನಿಗೆ ಫ್ರೆಶ್ ಆಗಿರೋವಂಥ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ, ಆಮೇಲೆ ಒಂದು 3-4 ಹಸಿಮೆಣಸಿನ್ಕಾಯಿ, 2-3 ಎಸಳು ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹಣ್ಣಿಂದು 1 ಎಸಳು. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಕಾಯಿ ಚಟ್ನಿನ ನಾವು ರುಬ್ಕೊಳ್ಬೇಕು ಮಿಕ್ಸಿ ಒಳಗಡೆ. ಸೊ ಚಟ್ನಿ ರುಬ್ಕೊಂಡಿದ್ದಾಯಿತು, ಅದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಇಲ್ಲೊಂದು ಕಡಾಯಿನ ಇಟ್ಟಿದ್ದೀನಿ. ಆ ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದ ತಕ್ಷಣ ಇದಕ್ಕೆ ನಾವು ಒಣ ಮೆಣಸಿನ್ಕಾಯಿ ಏನಿರುತ್ತಲ್ವ, ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಫ್ಲೇವರ್ಗೆ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಮೆಣಸಿನ್ಕಾಯಿ ಹಾಕಿದರೆ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆ. ಸೊ ಇಷ್ಟು ಹಾಕಿಬಿಟ್ಟು ಈ ಕಡಾಯಿನ ನಾನು ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೆ. ಸೊ ತಣ್ಣಗಾದ ನಂತರ ಇದಕ್ಕೆ ನಾನು ರುಬ್ಕೊಂಡಿರ್ತೀವಲ್ವ ಕಾಯಿ ಚಟ್ನಿ, ಸೊ ಆ ಚಟ್ನಿನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಆಮೇಲೆ ನೀರು ದೋಸೆಗೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಗಟ್ಟಿ ಆಗಿರೋಂತಹ ಕಾಯಿ ಚಟ್ನಿನ ಮಾಡಿರೋದು. ಸೊ ಇವಾಗ ಒಗ್ಗರಣೆ ಜೊತೆ ರುಬ್ಕೊಂಡಿರೋಂತಹ ಕಾಯಿ ಚಟ್ನಿನ ಮಿಕ್ಸ್ ಮಾಡಿದ್ದೀನಿ. ಸೊ ಚಟ್ನಿ ರೆಡಿ ಆಯಿತು. ಇವಾಗ ದೋಸೆ ಹಿಟ್ಟು ಸಹ ಒಂದು 5-10 ಮಿನಿಟ್ಸ್ ನಾನು ಚಟ್ನಿ ರೆಡಿ ಮಾಡ್ಕೊಳ್ಳೋ ಅಷ್ಟಲ್ಲೇ ಸ್ವಲ್ಪ ನೆಂದಿತ್ತು ಹಿಟ್ಟು. ಸೊ ಇವಾಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಯೂಶ್ವಲಿ ನೀರು ದೋಸೆಗೆ ತುಂಬಾ ತೆಳುವಾಗಿರಬೇಕು. ನಾನು ಮುಂಚೆನೇ ಹೇಳ್ದಂಗೆ ಹಿಟ್ಟು ರುಬ್ಕೊಂಡಿರೋದು. ಸೊ ಈ ಥರ ನಾವು ತವದ ಮೇಲೆ ದೋಸೆನ ಹಾಕ್ಕೊಳ್ತಾ ಹೋಗಬೇಕು. ಆಮೇಲೆ ನೀರು ದೋಸೆಗೆ ಹಿಟ್ಟು ತುಂಬ ಜಾಸ್ತಿ ನೆನಿಬೇಕು, ಫರ್ಮೆಂಟೇಷನ್ ಮಾಡಬೇಕು ಅಂತ ಏನೂ ಇಲ್ಲ ಇದಕ್ಕೆ. ಸೊ ಯೂಶ್ವಲಿ ಯಾವಾಗ ಮಾಡ್ಕೊಳ್ತೀವಿ ಆವಾಗಲೇ. ಬಟ್ ಅಕ್ಕಿ ಮಾತ್ರ ತುಂಬ ನೀಟಾಗಿ ಒಂದು 6-7 ಅವರ್ಸ್ ಆದರೂ ನೆನೆಸ್ಕೊಂಡು ಇಟ್ಕೊಂಡಿರಬೇಕು. ನೆನೆಸ್ಕೊಂಡಾದ ನಂತರ ರುಬ್ಬಿದ ತಕ್ಷಣ ಈ ಥರ ದೋಸೆನ ರೆಡಿ ಮಾಡ್ಬೋದು. ಆಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ತವಕ್ಕೆ ಒಂಚೂರು ದೋಸೆ ಅಂಟ್ಕೊಳ್ದೇ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದನ್ನ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು
ಸರ್ವ್ ಮಾಡಿದ್ರೆ ನೀರು ದೋಸೆ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ, ನೀರು ದೋಸೆ ಮಾಡೋದು ತುಂಬಾ ಸುಲಭ. ನೀವು ಯಾವತ್ತಾದರೂ ನಾರ್ಮಲ್ ದೋಸೆ ತಿಂದು ಬೇಜಾರಾದಾಗ ಈ ಥರ ಕ್ವಿಕ್ಕಾಗಿ ಮಾಡಿರುವಂತಹ ಮ್ಯಾಂಗ್ಳೂರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನೀರು ದೋಸೆ ಮಾಡಿಕೊಂಡು ತಿನ್ನಿ, ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ನೀರು ದೋಸೆಗೆ ನಾರ್ಮಲ್ ಕೊಬ್ಬರಿ ಕಾಯಿ ಚಟ್ನಿ ಜೊತೆನೇ ಇನ್ನೊಂದು ಬೆಲ್ಲ ಆಮೇಲೆ ಕೊಬ್ಬರಿದು ಸ್ವೀಟ್ ಮಾಡ್ತಾರೆ, ಅದು ಸಹ ತುಂಬಾ ರುಚಿಯಾಗಿರುತ್ತೆ ನೀರು ದೋಸೆ ಒಳಗಡೆ. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ನೀರು ದೋಸೆ ಮತ್ತು ಕಾಯಿ ಚಟ್ನಿ ರೆಸಿಪಿನ ತೋರಿಸಿರೋದು. ಹೋಪ್ ನೀವು ಮನೆ ಒಳಗಡೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ನೀವು ಯಾವ ಥರದಲ್ಲಿ ನೀರು ದೋಸೆನ ಟ್ರೈ ಮಾಡ್ತೀರಾ, ಏನಾದರೂ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನೀರು ದೋಸೆ ಆಮೇಲೆ ಕಾಯಿ ಚಟ್ನಿ ರೆಡಿ ಟು ಸರ್ವ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.